ಎಲ್ಲರಿಗೂ ನಮಸ್ಕಾರ. ಶಾಂತವೀರ್ ಡಿವೈಎಸ್ಪಿ ಜಮಖಂಡಿ. ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆದಮೇಲೆ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಸಹ ಎರಡು ಹಬ್ಬಗಳು ಜೊತೆಯಾಗಿ ಬಂದಿದೆ. ಈ ಎರಡು ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಭಾಳಷ್ಟು ಸಿದ್ಧತೆಗಳನ್ನು ತಯಾರಿಗಳನ್ನು ತಾವೆಲ್ಲ ಮಾಡ್ಕೊಂಡಿದ್ದೀರಿ. ಈ ಹಬ್ಬಗಳು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಒಂದು, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ಉದ್ದೇಶ. ಎರಡನೇದು, ಎಲ್ಲ ಜನರ ಮಧ್ಯೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಮತ್ತು ಸಾಮರಸ್ಯತೆಯನ್ನು ಕಾಪಾಡುವಂಥ ಉದ್ದೇಶ ಇದೆ. ಈ ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೆ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಯಾರಿಗೂ ತೊಂದರೆ ಆಗದಂತೆ, ಯಾರ ನಂಬಿಕೆಗಳಿಗೂ ಸಹ ಧಕ್ಕೆ ಆಗದಂತೆ ಅತ್ಯಂತ ಶಾಂತಿಯುತವಾಗಿ ಸಡಗರದಿಂದ ನಮ್ಮ ಸಂಪ್ರದಾಯಗಳನ್ನು ಮುಂದುವರಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಇದನ್ನು ಆಚರಣೆ ಮಾಡಬೇಕಾಗುತ್ತೆ. ದಯವಿಟ್ಟು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಹಬ್ಬಗಳನ್ನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡ್ಬೇಕಂತೇಳಿ ನಂದು ವಿನಂತಿ ಇದೆ. ಅದ್ರ ಜೊತೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡೆ ಈ ಮೆರವಣಿಗೆ ಸಂದರ್ಭದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲ ಡಿಜೆಗಳನ್ನು ಆಚರಣೆ ಹಾಕ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ದಯವಿಟ್ಟು ನನ್ನ ಕಡೆಯಿಂದ ವಿನಂತಿ, ನಮ್ಮಲ್ಲಿ ಗೈಡ್ಲೈನ್ಸ್ ಏನಿದೆ ಆ ಪ್ರಕಾರ ನಾವು ನಿಮಗೆ ಅನುಮತಿಯನ್ನು ಕೊಟ್ಟಿರ್ತೀವಿ. ಬಟ್ ಆ ಸಂದರ್ಭದಲ್ಲಿ ತುಂಬ ಸೌಂಡ್ ಇರ್ತಕ್ಕಂಥ ಡಿಜೆಗಳನ್ನು ದಯವಿಟ್ಟು ಬಳಸೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಲಕ್ಷಾಂತರ ಹಣವನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲಾಗಿ ನಮ್ಮ ಭಾರತೀಯ ಅನೇಕ ಕಲಾ ತಂಡಗಳಿದ್ದಾವೆ, ಕಲಾ ಮೇಳಗಳಿದ್ದಾವೆ, ಅವುಗಳೆಲ್ಲನ ಗುರ್ಸ್ಕೊಳ್ಳಿ. ಆ ತಂಡಗಳನ್ನು ಕರೆಸ್ಕೊಂಡು ಆ ಎಲ್ಲ ಕಲಾವಿದರುಗಳಿಗೆ ಕೆಲಸ ಕೊಡಿ. ಉತ್ತಮವಾಗಿರ್ತಕ್ಕಂಥ ಮೆರವಣಿಗೆಯನ್ನು ನಾವೆಲ್ಲ ಮಾಡೋದ್ರ ಮುಖಾಂತರ ಅದಕ್ಕೆ ಅರ್ಥವನ್ನು ಕಲಿಸುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ. ದಯವಿಟ್ಟು ಡಿಜೆನ ಯಾರು ಬಳಸಬಾರ್ದು ಅಂತೇಳಿ ನಂದು ವಿನಂತಿ ಇದೆ. ಅದೇ ಸಂದರ್ಭದಲ್ಲಿನೇ ಹೆಚ್ಚು ಪಟಾಕಿಗಳನ್ನು ಸಿಡಿಸ್ತಕ್ಕಂಥದ್ದು, ಶಬ್ದ ಮಾಲಿನ್ಯ ಮಾಡ್ತಕ್ಕಂಥದ್ದು, ಆಮೇಲೆ ನಮ್ಮದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಬಳಕೆ ಮಾಡಿಕೊಂಡು ಈ ಜಲ ಮಾಲಿನ್ಯ ಮಾಡ್ತಕ್ಕಂಥದ್ದು, ವಾಯು ಮಾಲಿನ್ಯ ಮಾಡ್ತಕ್ಕಂಥದ್ದು, ಇವೆಲ್ಲನೂ ದಯವಿಟ್ಟು ನಿಲ್ಲಿಸಬೇಕು. ನಾವೆಲ್ಲರೂ ಪರಿಸರವನ್ನು ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಜಾಸ್ತಿ ಜಾಗೃತರಾಗಬೇಕಂತೇಳಿ ನಂದು ವಿನಂತಿ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ವಿಘ್ನೇಶ್ವರ ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಆಶಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.